2 ರಿಂದ 3 ಲಕ್ಷ ಅಂತರದಲ್ಲಿ ನೀವು ಸುಧಾಕರ್ ಅವರನ್ನ ಗೆಲ್ಲಿಸಿಕೊಟ್ರೆ ನಾನು ಒಂದು ಮಾತನ್ನ ಹೇಳ್ತೇನೆ, ಶಾಶ್ವತವಾದಂತಹ ನೀರಾವರಿ ಯೋಜನೆಗಳನ್ನ ತರ್ತಕ್ಕಂಥದ್ರಲ್ಲಿ ನಾವೇನಾದರೂ ಯಶಸ್ಸನ್ನ ಕಾಣದೇ ಇರ್ತಕ್ಕಂಥದ್ದು ನಮ್ಮಿಂದ ಆದರೆ ಮುಂದಿನ 5 ವರ್ಷಗಳ ನಂತರ ರಾಜಕೀಯದಲ್ಲೇ ಮುಂದುವರಿದೇ ಇರ್ತಕ್ಕಂಥ ನಿರ್ಣಯವನ್ನ ನಾವು ಮಾಡ್ತೇವೆ. ನಮ್ಮನ್ನ ನಂಬಿ ಒಂದು ಬಾರಿ ಈ ಬಾರಿ ನೀವು ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಮಹಾಜನತೆ ಸುಧಾಕರ್ ಅವರು ಕ್ರಿಯಾಶೀಲರಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ. ಅವರ ಮೇಲೆ ಅಪಪ್ರಚಾರಗಳ ಒಂದು ಭಾಗ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮಂತ್ರಿಗಳಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಅವರದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ತಾವು ಅದನ್ನ ಮರೆಯಬಾರದು. ಈಗಿನ ಶಾಸಕರು ಇಲ್ಲಿ ಏನಿದ್ದಾರೆ ಅವರ ಒಂದೊಂದು ಪದ ಬಳಕೆಯನ್ನು ನೋಡಿದ್ದೇನೆ. ಆ ಪದ ಬಳಕೆಯನ್ನು ನೋಡಿದಾಗ ಅವರು ಶಾಸಕರಾಗಿ ಕೆಲಸವನ್ನ ಮಾಡ್ತಕ್ಕಂಥ ಅರ್ಹತೆ ಅವರಿಗೆ ಇದೆಯಾ ಅಂತಕ್ಕಂಥದನ್ನ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ಶಾಸಕರಾಗಿ ಅವರ ಪ್ರತಿಯೊಂದು ಬರ್ತಕ್ಕಂಥ ವಾಕ್ಯಗಳು, ಅವರ ಪದ ಬಳಕೆಗಳು ಅನಾಗರಿಕವಾದಂತ ರೀತಿಯಲ್ಲಿ ಮಾತಾಡ್ತಕ್ಕಂಥ ಆ ಹುದ್ದೆಡತನದ ಮಾತುಗಳೇನಿದೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಇವತ್ತು ನಿಮ್ಮ ಮುಂದೆ ನಾನು ಬಂದು ನಿಂತಿದ್ದೇನೆ. ಚಿಕ್ಕಬಳ್ಳಾಪುರದ ನನ್ನ ತಂದೆ ತಾಯಂದಿರು ಇವತ್ತು ಯಾವೊಂದು ಬಾಗೇಪಲ್ಲಿ, ಗೌರಿಬಿದನೂರು, ಅಲ್ಲಿಂದ ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ, ಅಲ್ಲಿಂದ ಯಲಹಂಕ, ಹೊಸಕೋಟೆ ಈ ಭಾಗದ ತಂದೆ ತಾಯಂದಿರಿಗೆ ವೇದಿಕೆ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇನೆ. ದೊಡ್ಡಬಳ್ಳಾಪುರ ಈ ಎಲ್ಲಾ ಕ್ಷೇತ್ರದ ತಂದೆ ತಾಯಂದಿರಿಗೆ ಮನವಿ ಮಾಡ್ತೇನೆ. ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರು ಅನಿವಾರ್ಯ. ಇವತ್ತು ಯಾವುದೇ ರೀತಿಯ ಯಾವುದೇ ಪಕ್ಷದಲ್ಲಿ ಈ ದೇಶಕ್ಕೆ ಸುಭದ್ರತೆಯನ್ನ ಕೊಡ್ತಕ್ಕಂಥ ಪಕ್ಷಗಳು ಯಾವುದು ಉಳಿದಿಲ್ಲ. ಇವತ್ತು ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರಿಗೆ ನೀವು ಇವತ್ತು ಮತ್ತೆ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಆರ್ಥಿಕ ಸಂಪತ್ತು 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ತರಬೇಕು ಅಂತಕ್ಕಂಥದ್ದು ಮುಂದಿನ 4 ವರ್ಷಗಳ ಗುರಿಯನ್ನ ಏನು ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಜನಧನ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಅವರು 2014ರಲ್ಲಿ ಘೋಷಣೆಯನ್ನ ಮಾಡಿದಾಗ ಕೇವಲ 1.5 ಕೋಟಿ ಜನತೆ ಆ ಜನಧನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆ ಜನಧನ್ ಕಾರ್ಯಕ್ರಮದ ಬ್ಯಾಂಕ್ ಖಾತೆಗಳಿಗೆ ಕೇವಲ 1230 ಕೋಟಿ ಹಣ ಬಂದಿತ್ತು. ಆದರೆ ಇವತ್ತು 10 ವರ್ಷಗಳಲ್ಲಿ 58 ಕೋಟಿ ಕುಟುಂಬದ ಜನತೆ ಯಾವುದು ಬ್ಯಾಂಕ್ ಅಕೌಂಟ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸುಮಾರು 3 ಲಕ್ಷ ಕೋಟಿ ಬಡ ಕುಟುಂಬದ ಸದಸ್ಯರು ಆ ಬ್ಯಾಂಕ್ ಖಾತೆಗಳನ್ನು ಹೊಂದಿ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ಬೆಳೀತಕ್ಕಂಥದ್ದು ನರೇಂದ್ರ ಮೋದಿ ಅವರ ಜನಧನ್ ಕಾರ್ಯಕ್ರಮದ ಕಾರ್ಯಕ್ರಮ.